ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಈಗ ಮತ್ತೊಂದು ಸಂಕಷ್ಟ ಎದುರಾಗಿರುವಂತಹದ್ದು ಪ್ರಜ್ವಲ್ ರೇವಣ್ಣ ಅವರಿಗೆ. ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ಆರಂಭ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರಿಗೆ 10 ದಿನದ ಡೆಡ್ಲೈನ್ ಅನ್ನು ಕೊಡಲಾಗಿದೆ, ಗಡುವನ್ನ ಕೊಡಲಾಗಿದೆ. 10 ದಿನಗಳಲ್ಲಿ ಸ್ವದೇಶಕ್ಕೆ ವಾಪಸ್ ಆಗದಿದ್ರೆ ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಲಾಗುತ್ತೆ. ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆಗೆ ಚಾಲನೆಯನ್ನ ಕೊಡಲಿದೆ ವಿದೇಶಾಂಗ ಇಲಾಖೆ. ಈಗಾಗಲೇ ಲುಕೌಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್, ಅದರ ಜೊತೆಗೆ ಅವರ ಕುಟುಂಬ ಸದಸ್ಯರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ಸ್ವದೇಶಕ್ಕೆ ವಾಪಸ್ ಆಗಿ SIT ತನಿಖೆಯನ್ನ ಎದುರಿಸ್ತಾರಾ ಅನ್ನುವಂತಹ ಪ್ರಶ್ನೆ, ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗಿದೆ. ಅವರಿಗೆ 10 ದಿನಗಳ ಕಾಲ ಡೆಡ್ಲೈನ್ ಗಡುವನ್ನ ಕೊಡಲಾಗಿದೆ. ಒಂದು ವೇಳೆ 10 ದಿನಗಳ ಒಳಗಾಗಿ ಅವರು ಸ್ವದೇಶಕ್ಕೆ ಬರದೇ ಇದ್ರೆ, SITಯ ಎದುರು ಹಾಜರಾಗದೇ ಇದ್ರೆ, ಬಹುತೇಕ ಅವರ ಡಿಪ್ಲೊಮ್ಯಾಟಿಕ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನೋದೇನಿದೆ ಅದನ್ನ ರದ್ದು ಮಾಡಲಿಕ್ಕೆ ಈಗ ವಿದೇಶಾಂಗ ಇಲಾಖೆ ಮುಂದಾಗ್ತಾ ಇರುವಂತಹದ್ದು. ಅದಾದ ಮೇಲೆ ಪ್ರಜ್ವಲ್ ರೇವಣ್ಣ ಅವರಿಗೆ ನೋ ಮೋರ್ ಆಪ್ಷನ್, ಅವರು ಸ್ವದೇಶಕ್ಕೆ ಬರಲೇಬೇಕು. ಅದು ರಾಯಭಾರಿ ವಿದೇಶದಲ್ಲಿರುವಂತಹ ಯಾವ ದೇಶದಲ್ಲಿರ್ತಾರೋ ಅಲ್ಲಿರುವಂತಹ ಭಾರತದ ರಾಯಭಾರಿ ಕಚೇರಿಯನ್ನು ಅವರು ಕನ್ಸಲ್ಟ್ ಮಾಡಬೇಕಾಗುತ್ತೆ. ಅಲ್ಲಿಂದ ಅವರನ್ನ ಕರೆತರುವಂತಹ ಕೆಲಸ ಆಗುತ್ತೆ. SIT ವಿಚಾರಣೆಗೆ ಅವರನ್ನ ಒಳಪಡಿಸುವಂತಹ ಕೆಲಸ ಆಗುತ್ತೆ. ಈ ಮೂಲಕ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಕಷ್ಟ ಈಗ ಎದುರಾಗಿರುವಂಥದ್ದು. 28 ದಿನಗಳಾಯಿತು ಪ್ರಜ್ವಲ್ ರೇವಣ್ಣ ಅವರು ಅಪ್ಸ್ಕ್ಯಾಂಡ್ ಆಗಿ ತಲೆಮರೆಸಿಕೊಂಡು ವಿದೇಶದಲ್ಲಿ. ಅವರನ್ನ ದೇಶಕ್ಕೆ ಕರೆತರುವಂತಹ ನಿಟ್ಟಿನಲ್ಲಿ SIT ನಿರಂತರವಾಗಿ ಶತಪ್ರಯತ್ನವನ್ನ ಮಾಡ್ತಾನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಶಬ್ಬೀರ್ ನಿಡುಗುಂದಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬ್ಬೀರ್, ಕೊನೆಯ ಹಂತದ ಪ್ರಯತ್ನದ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಪಾಸ್ಪೋರ್ಟ್ ರದ್ದತಿಯ ವಿಚಾರ. ಇದಕ್ಕೆ ಬೇಕಾದಂತಹ ಪ್ರಕ್ರಿಯೆಗಳೇನು, ಜೊತೆಗೆ ಈ ಪಾಸ್ಪೋರ್ಟ್ ರದ್ದತಿ ಹೇಗಿರುತ್ತೆ ಇದು ಅಂತ? ಪ್ರೇಮ, ರಾಜ್ಯ ಸರ್ಕಾರ ಮತ್ತೆ SIT ಪತ್ರ ಬರೆದ ಬಳಿಕ ಈ ಒಂದು ಪ್ರಕರಣವನ್ನ ಈಗ ಕೇಂದ್ರ ವಿದೇಶಾಂಗ ಇಲಾಖೆ ಗಂಭೀರವಾಗಿ ಪರಿಗಣಿಸಿರುವಂತದ್ದು. ಮುಖ್ಯವಾಗಿ ಈ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡಲಾಗಿದೆ ಅನ್ನುವಂಥದ್ದನ್ನ ನಿನ್ನೆ ಅಷ್ಟೇ ವಿದೇಶಾಂಗ ಸಚಿವಾಲಯ ಹೇಳಿತ್ತು. ಈಗ ಒಂದು ಹಂತ ಮುಂದೆ ಹೋಗಿರುವಂತದ್ದು. ಅದೇನು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಒಂದು ಸಂದೇಶವನ್ನ ಕನ್ವೆ ಮಾಡುವಂತ ಪ್ರಯತ್ನವನ್ನ ಈಗಾಗಲೇ ಮಾಡಿರುವಂತದ್ದು. ನಿಮ್ಮ ವಿರುದ್ಧ ಈ ರೀತಿಯಾದಂತಹ ಆರೋಪಗಳು ಮತ್ತೆ ದೂರುಗಳು ಬಂದಿರುವಂತದ್ದು. ಹೀಗಾಗಿ 10 ದಿನಗಳ ಒಳಗಾಗಿ ನೀವು ಭಾರತಕ್ಕೆ ವಾಪಸ್ ಆಗದೆ ಇದ್ರೆ ನಿಮ್ಮ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಒಂದು ಸೂಚನೆಯನ್ನ ಕೂಡ ರವಾನಿಸಲಾಗಿದೆ. ಈ ಸೂಚನೆ ಅವರಿಗೆ ತಲುಪಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದ್ರೆ ಕೇಂದ್ರ ವಿದೇಶಾಂಗ ಇಲಾಖೆಯ ಮೂಲಗಳು ಹೇಳ್ತಾ ಇರುವಂತದ್ದು ಈಗಾಗಲೇ ಅವರಿಗೆ ಒಂದು ಎಚ್ಚರಿಕೆ ಮತ್ತೆ ನೋಟಿಸ್ ಅನ್ನ ಕೂಡ ಕೊಡಲಾಗಿರುವಂತದ್ದು. 10 ದಿನಗಳ ಒಳಗಾಗಿ ಅವರು ಭಾರತಕ್ಕೆ ವಾಪಸ್ ಬರದೇ ಇದ್ರೆ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವಂತ ನಿಟ್ಟಿನಲ್ಲಿ ವಿದೇಶಾಂಗ ಇಲಾಖೆ ಗಂಭೀರವಾದಂತಹ ನಿರ್ಣಯವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತ ಮಾತನ್ನ ಕೂಡ ಈಗಾಗಲೇ ವಿದೇಶಾಂಗ ಇಲಾಖೆ ಹೇಳಿರುವಂತದ್ದು. ಮುಖ್ಯವಾಗಿ ಪಾಸ್ಪೋರ್ಟ್ ಹೇಗೆ ರದ್ದಾಗುತ್ತೆ ಅನ್ನುವಂತ ವಿಚಾರವನ್ನ ನಾವು ನೋಡಿದಂತ ಸಂದರ್ಭದಲ್ಲೂ ಕೂಡ ಪಾಸ್ಪೋರ್ಟ್ ಅನ್ನ ಹೇಗೆ ರದ್ದು ಮಾಡಬೇಕು, ಹೇಗೆ ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಿಯಮಗಳಿದಾವೆ. ಏನು ಪಾಸ್ಪೋರ್ಟ್ ಆಕ್ಟ್ 1967 ನ ಅಡಿಯಲ್ಲಿ ಈ ಒಂದು ನಿಯಮಗಳನ್ನ ಅನುಮೋದಿಸಲಾಗಿರುವಂತದ್ದು. ಯಾರದೇ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕಾದ್ರೆ ನ್ಯಾಯಾಲಯದ ಆದೇಶ ಮುಖ್ಯವಾಗಿ ಬೇಕಾಗಿರುತ್ತೆ. ಈ ಹಿಂದೆ ಕೂಡ ಕೇಂದ್ರ ವಿದೇಶಾಂಗ ಇಲಾಖೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿತ್ತು ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಮಗೆ ಈವರೆಗೂ ಕೂಡ ಯಾವುದೇ ಕೋರ್ಟ್ ಆದೇಶ ಬರದೇ ಇರುವಂತಹ ಹಿನ್ನೆಲೆಯಲ್ಲಿ ಪಾಸ್ಪೋರ್ಟ್ ರದ್ದು ಮಾಡುವಂತ ವಿಚಾರ ನಮ್ಮ ಮುಂದಿಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ಕೊಟ್ಟಿತ್ತು. ಆದ್ರೆ SIT ಈಗ ಕೋರ್ಟ್ ನಿಂದಲೇ ಒಂದು ಅರೆಸ್ಟ್ ವಾರೆಂಟ್ ಅನ್ನ ತೆಗೆದುಕೊಂಡು ಈಗ ಒಂದು ಪತ್ರವನ್ನ ಬರೆದಿರುವಂತಹ ಹಿನ್ನೆಲೆಯಲ್ಲಿ ಈಗ ಕಾನೂನು ಸಲಹೆಯನ್ನ ಪಡೆಯುವಂತ ನಿಟ್ಟಿನಲ್ಲಿ ಕೇಂದ್ರ ವಿದೇಶಾಂಗ ಇಲಾಖೆಯು ಕೂಡ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಕೋರ್ಟ್ ಆದೇಶವೇ ಬೇಕಾಗುತ್ತಾ ಅಥವಾ ಅದನ್ನ ಹೊರತಾಗಿ ಒಂದ್ ವೇಳೆ ಕೋರ್ಟ್ ನಿಂದ ಅರೆಸ್ಟ್ ವಾರೆಂಟ್ ಇದ್ರೂ ಕೂಡ ಅದು ಸಾಕಾಗುತ್ತಾ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಅರೆಸ್ಟ್ ವಾರೆಂಟ್ ಇದಕ್ಕೆ ಪೂರಕವಾಗಿ ಸಮರ್ಪಕವಾದಂತ ಎವಿಡೆನ್ಸ್ ಆಗುತ್ತೆ ಅನ್ನುವಂಥದ್ದಾದ್ರೆ ಪಾಸ್ಪೋರ್ಟ್ ರದ್ದು ಮಾಡುವಂತ ನಿಟ್ಟಿನಲ್ಲಿ ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ. ಒಂದ್ ವೇಳೆ ಕೋರ್ಟ್ ಆದೇಶವೇ ಬೇಕಾಗುತ್ತಾ ಅನ್ನುವಂಥದ್ದನ್ನ ಕೂಡ ಈಗ ಸದ್ಯಕ್ಕೆ ಪರಿಶೀಲನೆ ಮಾಡಲಾಗ್ತಾ ಇರುವಂತದ್ದು. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಈಗ 10 ದಿನಗಳ ಡೆಡ್ಲೈನ್ ಅನ್ನು ಕೂಡ ಈಗ ಕೊಡಲಾಗಿರುವಂತದ್ದು. ಈ 10 ದಿನಗಳ ಒಳಗಾಗಿ ಪ್ರಜ್ವಲ್ ರೇವಣ್ಣ ಅವರು ಭಾರತಕ್ಕೆ ವಾಪಸ್ ಆಗದೆ ಇದ್ದಂತ ಸಂದರ್ಭದಲ್ಲಿ ಅವರ ಪಾಸ್ಪೋರ್ಟ್ ಅನ್ನು ರದ್ದು ಮಾಡುವಂತ ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮವಾದಂತಹ ತೀರ್ಮಾನವನ್ನ ವಿದೇಶಾಂಗ ಇಲಾಖೆ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದಾವೆ. ಪ್ರೇಮ್, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಪಾಸ್ಪೋರ್ಟ್ ರದ್ದನ್ನ ಮಾಡುವಂತಹ ಪ್ರಕ್ರಿಯೆಗೆ ಈಗ ಚಾಲನೆಯನ್ನ ವಿದೇಶಾಂಗ ಇಲಾಖೆ ಕೊಟ್ಟಿದೆ. 10 ದಿನಗಳ ಕಾಲ ಗಡುವನ್ನು ಕೊಟ್ಟಿದೆ. 10 ದಿನಗಳ ಒಳಗಾಗಿನೇ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ಸಾಗಿ SIT ಮುಂದೆ ಹಾಜರಾಗ್ತಾರಾ ಅಥವಾ ಪಾಸ್ಪೋರ್ಟ್ ರದ್ದಾಗಿ ಅದಾದ ಮೇಲೆ ಅವರು ದೇಶಕ್ಕೆ